ಮೇಡಮ್ ಬಸವಣ್ಣನ ದರ್ಶನ ಮಾಡಕ್ ಬಂದಿದ್ರಿ, ದರ್ಶನ ಹೇಗ್ ಅನಿಸ್ತು, ಹೇಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ? ತುಂಬಾ ಚೆನ್ನಾಗಿದೆ. ಹೋದ್ ವರ್ಷಕ್ಕಿಂತ ಈ ವರ್ಷ ಇನ್ನೂ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಹೋದ ವರ್ಷನೂ ಬಂದಿದ್ವಿ ನಾವು. ಚೆನ್ನಾಗಿದೆ, ದರ್ಶನ ಚೆನ್ನಾಗಾಯ್ತು. ಎರಡೂ ಕಡೆ ದರ್ಶನ ಚೆನ್ನಾಗಾಯ್ತು. ಎಷ್ಟೊತ್ತಾಯ್ತು ಮೇಡಮ್ ದರ್ಶನ ಆಗ್ಲಿಕ್ಕೆ ಅಂತ? ಹಾಫ್ ಅನ್ ಅವರ್. ಚೆನ್ನಾಗಾಯ್ತಾ? ತುಂಬಾ ಚೆನ್ನಾಗಾಯ್ತು. ಅಲ್ಲಂಕ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ, ಎಲ್ಲಿಂದ ಬರ್ತಾ ಇದ್ದೀರಿ? ನಾವು ನಾಗರಬಾವಿಯಿಂದ ಬರ್ತಾ ಇದೀವಿ. ಇದು 3ನೇ ವರ್ಷ. ಅಮ್ಮ, ವಿಶೇಷವಾಗಿ ಬಸವಣ್ಣನ ದರ್ಶನ ಮಾಡ್ಲಿಕ್ಕೆ ಅಂತ ಬಂದಿದ್ದೀರಿ. ಹೇಗಾಯ್ತು ದರ್ಶನ, ಮತ್ತೆ ಎಷ್ಟು ವರ್ಷದಿಂದ ಬರ್ತಾ ಇದೀರಿ? ತುಂಬಾ ಚೆನ್ನಾಗಾಯ್ತು ಕಣಮ್ಮ ದರ್ಶನ. ನಾ ಇದು 2ನೇ ಸಾರಿ ಬಂದಿರೋದು. ನಮ್ಮ ಮನೆ ದೇವ್ರು ಈಶ್ವರ. ಇವತ್ತು ಬಸವನ ದರ್ಶನ ಆಯ್ತು, ತುಂಬಾ ಚೆನ್ನಾಗಾಯ್ತು. ಇಷ್ಟು ತನಕ ಸದ್ದಿ ಸಾಲಲ್ಲಿ ನಿಂತಿದ್ರಿ ಅಂತ? ಹೌದು, ಅರ್ಧ ಗಂಟೆ ದರ್ಶನ ಆಯ್ತು, ಬಹಳ ಚೆನ್ನಾಗಿದೆ. ನಾವು 10 ವರ್ಷದಿಂದ ಕಂಪಲ್ಸರಿ ಬರ್ತಾ ಇದೀವಿ. ಪ್ರತಿ ವರ್ಷ ನಾವು 10 ವರ್ಷದಿಂದ ಬರ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ಧರ್ಮಸ್ಥಳಕ್ಕೆ ಹೋದ್ರೆಲ್ಲ ಕ್ಯೂನಲ್ಲಿ ಹೋಯ್ತಿವಿ, ತಿರುಪ್ತಿಗೆ ಹೋದ್ರೆ ಕ್ಯೂನಲ್ಲಿ ಹೋಯ್ತಿವಿ. ಇಲ್ಲೂ ಕ್ಯೂನಲ್ಲಿ ನೋಡುವ. ಸರ್ದಿ ಸಾರೆಲ್ಲ ನಿಂತು ನೋಡ್ದೆ, ಮಂಡಿ ನೋವಾದ್ರೂ ನಂಗೇನು ಬೇಜಾರಿಲ್ಲ. ಮೇಡಮ್, ಇವತ್ತು ವಿಶೇಷವಾಗಿ ಬಸವಣ್ಣನ ದರ್ಶನ ಮಾಡ್ಲಿಕ್ಕೆ ಅಂತ ಬಂದಿದ್ದೀರಿ. ದರ್ಶನ ಹೇಗಾಯ್ತು, ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಿ? ನಮಸ್ತೆ. ಇವತ್ತು ಬಹಳ ಅದ್ದೂರಿಯಾಗಿ ಗಾಂಧಿ ಬಜಾರ್ ಬಸವನಗುಡಿಯಲ್ಲಿ ದೇವರ ಕಾರ್ಯಕ್ರಮ ಆಗ್ತಾ ಇದೆ. ಬಸವಣ್ಣನಿಗೆ ತುಂಬಾ ಸುಂದರವಾಗಿ ತಯಾರು ಮಾಡಿ ರೆಡಿ ಮಾಡಿದ್ದಾರೆ. ನಾನ್ ಕೇಳಿದ್ದೆ, ಬೆಂಗಳೂರಿನಲ್ಲಿ ಅಂದ್ರೆ ಗಾಂಧಿ ಬಜಾರ್ ಅಲ್ಲಿ ಈಗಲೂ ಸಹ ಬ್ಯಾಂಗ್ಳೂರ್ನಲ್ಲಿ ಇಷ್ಟು ಪುರಾತನ ಬ್ಯಾಂಗ್ಳೂರ್ನಲ್ಲಿ ಏನು ಇದಿದೆ ಅಲ್ಲ, ಸಂಸ್ಕೃತಿ ಕಲೆ ಉಳಿದಿದೆ ಅಂದ್ರೆ ಅದು ಬಸವನ ಗುಡಿಯಲ್ಲಿ. ಅದ್ರ ಪ್ರತೀತಿ ಅಂದ್ರೆ ಬಸವಣ್ಣ ಮತ್ತೆ ದೊಡ್ಡ ಗಣಪತಿ ದೇವರು ಅಂತ ಹೇಳಿದ್ರು. ಹಾಗೇನೆ ಇಲ್ಲಿ ಬಸವಣ್ಣ ಈಗಲೂ ಸಹ ಓಡಾಡ್ತಾ ಇರ್ತಾನೆ ಎಲ್ಲಾ ಕಡೆ ಪ್ರತ್ಯಕ್ಷ. ಈಗಲೂ ಸಹ ನಾವು ಬಂದ್ರೆ ಗಾಂಧಿ ಬಜಾರ್ ಅಲ್ಲಿ ಇರ್ಬೋದು, ಬಸವನ ಗುಡಿಯಲ್ಲಿ ಬಸವಣ್ಣ ಒಂದು ಬಸವ ಎಲ್ಲಾ ಕಡೆ ಓಡಾಡ್ತಾ ಇರತ್ತೆ. ಆ ಓಡಾಡ್ತಾ ಇರತ್ತಲ್ಲ, ಆ ಶಕ್ತಿನೇ ಇವತ್ತು ಈ ಏರಿಯಾವನ್ನ ರಕ್ಷಣೆ ಮಾಡ್ತದೆ ಅಂತ ಹೇಳಿದ್ರು. ಅದನ್ನ ಪ್ರತ್ಯಕ್ಷ ನಾವ್ ಇಲ್ಲಿ ಬಂದು ಅನುಭವಿಸಿದ್ವಿ. ತುಂಬಾ ಸಾತ್ವಿಕತೆಯ ಅನುಭವ ಆಗತ್ತೆ, ತುಂಬಾ ಚೈತನ್ಯ ಇದೆ. ಅದ್ರ ಲಾಭವನ್ನು ನಾವೆಲ್ಲರೂ ಪಡ್ಕೊಳ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತು ಕಳ್ಳೆಕಾಯಿ ಪರ್ಸನ್ ನಡೀತಾ ಇದೆ. ಕಳ್ಳೆಕಾಯಿ ಪರ್ಸನ್ ಅಲ್ಲಿ ಭಾಗವಹಿಸಿ ಬಂದಿದ್ದೀರಿ ಅಂತ ಇವತ್ತು ಹೇಗ್ ಅನ್ನಿಸ್ತಾ ಇದೆ ನಿಮಗೆ? ಜಾಗ ನೋಡಿ ಖುಷಿ ಅನಿಸ್ತಾ ಇದೆ. ಖುಷಿ ಅನಿಸ್ತಾ ಇದೆ. ಜಗನಲ್ಲಿ ಏನೇನ್ ತಗೊಂಡ್ರಿ, ಏನೇನ್ ಪರ್ಚೇಸ್ ಮಾಡಿದ್ರಿ? ತಗೋಬೇಕೇನ್ ತಗೋಬೇಕಂತ ನೋಡ್ತಾ ಇದೀವಿ ಒಂದೊಂದೇ. ವಿಶೇಷವಾಗಿ ಇವತ್ತು ಕಳ್ಳೆಕಾಯಿ ಬಸವನಗುಡಿ ನಡೀತಾ ಇದೆ. ಬಸವನಗುಡಿ ಜಾತ್ರೆಗೆ ಬಂದಿದ್ದೀರಿ, ಹೇಗ್ ಅನ್ನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಎಲ್ರು ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ನನ್ ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟೊಂದ್ ಜನ ಹೆಣ್ಮಕ್ಳೆಲ್ಲ ಜಾತ್ರೆಗೆ ಬರಲ್ಲ, ಅಪ್ಪ ಅಮ್ಮ ಮನೆಯಿಂದ ಕಳ್ಸೋದೇ ಇಲ್ಲ. ನೀವೆಲ್ಲ ಆರಾಮಾಗಿ ಖುಷಿಯಾಗಿ ಜಾಲಿಯಾಗಿ ಬಂದಿದ್ದೀರಾ. ಹೇಗ್ ಅನ್ನಿಸ್ತದೆ? ಫ್ರೀಡಮ್ ಸಿಕ್ಕಿದೆ ಅನಿಸ್ತಾ ಇದೆಯಾ? ತುಂಬಾ ಸಿಕ್ಕಿದೆ ಅನಿಸ್ತಾ ಇದೆ ನಮ್ಗೆ. ಹಾಗೆ ಜಾತ್ರೆನಲ್ಲಿ ಏನೇನ್ ತಗೋತೀರಾ? ಎಲ್ಲಾನು ತಗೊಳ್ತೀವಿ. ಏನೇನ್ ಇಷ್ಟ ಆಗುತ್ತೆ ಅದೆಲ್ಲ ತಗೊಳ್ತೀವಿ. ದುಡ್ಡಿದ್ಯಾ? ಲೋ ಬಜೆಟ್ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ತಗೊಳ್ತೀವಿ. ಯಾವ ಕಾಲೇಜು? ಗಿರಿಜಾಂಬ ಕಾಲೇಜ್. ಕಳ್ಳೆಕಾಯಿ ಪರ್ಸೆದು ನಡೀತಾ ಇದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ಜಾತ್ರೆ ನೋಡಿ ಹೇಗ್ ಅನಿಸ್ತು ನಿಮ್ಗೆ? ಒಂದು 7-8 ವರ್ಷದಿಂದ ಬರ್ತಾ ಇದೀವಿ. ಆದ್ರೆ ಇವಾಗ ಚೆನ್ನಾಗಿಲ್ಲ, ಜನನೇ ಇಲ್ಲ. ಜನ ಇದ್ರೆ ಚೆನ್ನಾಗಿದೆ. ಪಿಪಿನೂ ಇಲ್ಲ. ಪಿಪಿ ನೋಡಿದ್ರೆ ಹೊಡಿತಾರೆ ಪೊಲೀಸ್ ಅವರು. ಏನ್ ಓದ್ತಾ ಇದೀರಿ ಅಂತ? ನಾನು ಡಿಗ್ರಿ ಫಸ್ಟ್ ಇಯರ್. ಯಾವ ಕಾಲೇಜು? ಫಿಲೋಮಿಯಾ. ಹಾಗೆ ನೀವು ಯೂತ್ ಆಗಿ, ಕಾಲೇಜ್ ಯೂತ್ ಆಗಿ ನೋಡಿ ಎಷ್ಟೊಂದ್ ಕಡೆ ಪ್ಲಾಸ್ಟಿಕ್ಸ್ ಎಲ್ಲ ಬಿದ್ದಿದೆ. ಜನಗಳೆಲ್ಲ ತಗೊಂಡು ಇರುವಂತ ಎಷ್ಟೊಂದ್ ಪ್ಲಾಸ್ಟಿಕ್ಸ್ ನೆಲ್ಲ ಹೊರಗಡೆ ಹಾಕ್ತಾ ಇದಾರೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಇದನ್ನೆಲ್ಲ ನೋಡಿ ಅಂತ? ಅದನ್ನೇ, ಅವ್ರಿಗೆ ತಲೆ ಇಲ್ಲ, ಬುದ್ಧಿನೇ ಇಲ್ಲ. ನಾವ್ ನೋಡಿ ಬ್ಯಾಗ್ ಹಿಡ್ಕೊಂಡು ಓಡಾಡ್ತೀವಿ, ಅವ್ರು ಕವರ್ ಹಿಡ್ಕೊಂಡು ಓಡಾಡ್ತಾರೆ. ಅದಕ್ಕೆ ನೋಡಿ ಅವ್ರು ಒಳ್ಳೆಯವರು. ನೋಡಿ ಕವರ್ ಬ್ಯಾಗ್ ಹಿಡ್ಕೊಂಡವ್ರೆ, ಹೊರಗಡೆ ಆದ್ರೆ ಕವರ್ ಹಿಡ್ಕೊಂಡವ್ರೆ. ಆದ್ರೆ ಅದು ತಪ್ಪು ತಾನೆ. ಕವರ್ ಯೂಸ್ ಮಾಡೋರು ಹೊಡಿಬೇಕು ಅಷ್ಟೇ. ಕವರ್ ಬ್ಯಾನ್ ಮಾಡಿ ಅಂತ ಹೇಳ್ತೀರಾ? ಕವರ್ ಬಂದ್ ಮಾಡ್ಬೇಕಲ್ಲ. ಬ್ಯಾಗ್ ಯೂಸ್ ಮಾಡಿ. ಏನಕ್ಕಿದೆ ಬ್ಯಾಗ್? ಕವರ್ ಬ್ಯಾನ್ ಮಾಡಿ, ಬ್ಯಾಗ್ ಯೂಸ್ ಮಾಡಿ. ಬಸವಣ್ಣ ಜಾತ್ರೆ ನೋಡಕ್ ಬಂದಿದ್ದೀರಿ, ತುಂಬಾ ಜಾಲಿ ಮಾಡ್ತಾ ಇದೀರಿ ಅನ್ಸುತ್ತೆ. ಹೇಗಿದೆ? ಜಾಲಿ ಆಗಿದ್ದೀರಾ? ಜಾಲಿ. ನಾವು ಬಂದಿರೋದೇ ಎಂಜಾಯ್ ಮಾಡಕ್ಕೆ. ಇಲ್ಲಿ ಅದು ನೇಚರ್ ಹಂಗೆ ಇದೆ ಇಲ್ಲಲ್ಲ ಸುತ್ತಮುತ್ತ. ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಏನೇನ್ ಪರ್ಚೇಸ್ ಮಾಡಿದ್ರಿ ಜಾತ್ರೆನಲ್ಲಿ? ಪರ್ಚೇಸ್ ಅಂದ್ರೆ ಇನ್ನ ಇವಾಗ ಬಂದಿದೀವಿ, ಒಂದ್ ಅರ್ಧ ಗಂಟೆ ಆಗಿದೆ. ಅಂತದೆಲ್ಲ ಏನು ಮಾಡಿಲ್ಲ, ಅವ್ರು ಬೇರೆಯವರು. ನಾವು ತಗೊಂಡಿದೀವಿ, ಪರ್ಚೇಸ್ ಮಾಡಿದೀವಿ. ಇನ್ನೊಂದ್ ಮುಂದೆ ಹೋಗಿ ಪರ್ಚೇಸ್ ಮಾಡ್ಬೇಕು. ಹೇಗ್ ಅನಿಸ್ತು ಜಾತ್ರೆ? ಯಾಕಂದ್ರೆ ಹುಡುಗರು ಇವಾಗ ಮೊಬೈಲ್ ಬಿಟ್ಟು ಜೊತೆ ನೋಡಕ್ಕೆಲ್ಲ ಬರೋದಿಲ್ಲ. ನೀವೆಲ್ಲ ಮೊಬೈಲ್ ಬಿಟ್ಟು ಜೊತೆ ನೋಡಕ್ ಬಂದಿದ್ದೀರಿ, ಹೇಗ್ ಅನಿಸ್ತಾ ಇದೆ ಅಂತ? ಇಲ್ಲ, ಅದು ಮೊಬೈಲ್ ಇಂದ ಸ್ವಲ್ಪ ದೂರ ಇರೋಣ ಅಂತಾನೆ ಈ ಕಡೆ ಬಂದಿರೋದು. ಇಲ್ಲ ಮನೇಲಿ ಇದ್ರೆ ಸ್ಕ್ರೀನ್ ಟೈಮ್ ಎಲ್ಲ ಜಾಸ್ತಿ ಇರೋದು. ಇಲ್ಲ ಸ್ವಲ್ಪ ಮೊಬೈಲ್ ಇಂದ ದೂರ ಇರೋಣ ಅಂತಾನೆ ಸ್ವಲ್ಪ ಈಚೆ ಬಂದಿರೋದು. ಈ ತರ ಜಾತ್ರೆಗಳಲ್ಲೆಲ್ಲ ಎಷ್ಟೊಂದ್ ಕಡೆ ಹಳ್ಳಿಗಳ ಕಡೆ ಮಾತ್ರ ನಡೀತಾ, ಅದು ಬೆಂಗಳೂರು ಸಿಟಿನಲ್ಲಿ ನಡೀತಾ ಇದೆ. ಹೇಗ್ ಅನಿಸ್ತಾ ಇದೆ ಅಂತ? ಅದು ತುಂಬಾ ಖುಷಿ. ಯಾಕಂದ್ರೆ ಬೆಂಗಳೂರಲ್ಲೆಲ್ಲ ಬರೀ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಬರೀ ಈ ಪೊಲ್ಯೂಷನ್ ಇಂದ ಸುತ್ತಾಕೊಂಡು ಅಂತ ಬೇರೆ ತರಾನೇ ಆಗ್ಬಿಟ್ಟಿದೆ. ಈಗ ಜನಗಳು ಪಾರ್ಟಿ ಪಬ್ ಅನ್ನೋದಕ್ಕಿಂತ ಇಂಥ ಜಾಗದಲ್ಲಿ ಸುತ್ತಾಡ್ಬೇಕು. ಇದೇ ರಿಯಲ್ ಫನ್. ಹೌದು. ಹಾಗೆ ಒಂದು ಯೂತ್ ಗೆ ಒಂದು ಕೇಳೋದೇನಂತಂದ್ರೆ, ಎಷ್ಟೊಂದ್ ಜನ ಜಾತ್ರೆಗೆ ಬಂದಿರೋಲ್ಲ, ಎಷ್ಟೊಂದ್ ಜನ ಪ್ಲಾಸ್ಟಿಕ್ಸ್ ನೆಲ್ಲ ಹೊರಗಡೆ ಹಾಕ್ಬಿಟ್ಟು ಹೋಗ್ತಾ ಇದಾರೆ. ಇವ್ರಿಗೆ ಏನ್ ಮೆಸೇಜ್ ಕೊಡ್ತೀರಿ ತಾವು ಅಂತ? ಇಂಥವ್ರಿಗೆಲ್ಲ ಏನು ಮಾಡಕ್ಕಾಗಲ್ಲ. ಆದ್ರೆ ಒಂದ್ ಸ್ವಲ್ಪ ಅವೇರ್ನೆಸ್ ಕೊಡ್ಬೇಕು. ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಪೊಲೀಸ್ ಅವರು ಇದಾರೆ, ಅವರೇ ಸ್ವಲ್ಪ ಕಂಟ್ರೋಲ್ ಮಾಡಕ್ ಬರಬೇಕಾಗತ್ತೆ. ಮತ್ತೆ ಇಲ್ಲಿ ವೆಂಡರ್ಸ್ ಅಷ್ಟೇ ಸ್ವಲ್ಪ ಪ್ಲಾಸ್ಟಿಕ್ ನ ಕಮ್ಮಿ ಮಾಡಿದ್ರೆ ಇದಾಗತ್ತೆ.
ಏನ್ ಓದ್ತಾ ಇದೀರಿ ಅಂತ? ನಾವು ಈಗ ಸೆಕೆಂಡ್ PUC. ನಮ್ದು ನಮ್ ಕಾಲೇಜ್ ಬಂದ್ಬಿಟ್ಟು ದೀಕ್ಷಾ ತ್ಯಾಗರಾಜ್ ನಗರದಲ್ಲಿ ಇರೋದು, SCPTA ಬ್ರಾಂಚ್. ಅದು ಅದರಷ್ಟು ಒಳ್ಳೆ ಕಾಲೇಜ್ ನಮ್ಗೆಲ್ಲೂ ಸಿಗಲ್ಲ ಇಲ್ಲಿ ಸುತ್ತಮುತ್ತ. ತುಂಬಾ ಒಳ್ಳೆ ಕಾಲೇಜ್ ಅದು, ತುಂಬಾ ಒಳ್ಳೆ ಕಾಲೇಜ್, ತುಂಬಾ ಒಳ್ಳೆ ಕಾಲೇಜ್ ಇದೆ ಅದು. ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ಪ್ರಿನ್ಸಿಪಲ್ ತುಂಬಾ ಅದು ಕಾಲೇಜಿನಕ್ಕಿಂತ ಫೋನ್ ಬೂತ್ ಅನ್ಕೊಡ್ಬೋದು. ಡೈಲಿ ಫೋನ್ ಮಾಡ್ತಾರೆ ಕಾಲೇಜ್ಗೆ, ಒಂದೊಂದು ಪೇರ್ಗೆ ಹೋಗಿ ಅದು ಫೋನ್ ಮಾಡ್ತಾರೆ. ಸ್ವಲ್ಪ ಎಂಜಾಯ್ ಮಾಡೋದು ಕಷ್ಟ. ಅದು ಎಜುಕೇಶನ್ ಎಂಜಾಯ್ ಮಾಡ್ಲೇಬೇಕು. ಏಜ್ ಅಲ್ಲಿ ಫೇಮಸ್ ಆಗಿದ್ದಾರೆ. ಇಲ್ಲ